ಎಲ್ಲ ಸಮಾಜಕ್ಕೂ ಸಾಲ ಸೌಲಭ್ಯ ಕೊಡುವಂಥ ಒಂದು ಶಕ್ತಿನ ಬೆಳೆಸ್ಕೊಂಡು ಸೌಕರ್ಯ ನೀಡುವಂಥ ಕಾರ್ಯ ಮಾಡ್ತಾ ಇದ್ದೀವಿ. ಇನ್ನೂ 16 ಬ್ರಾಂಚ್ಗಳನ್ನ ಕಂಡು ಬ್ಯಾಂಕ್ ಯಶಸ್ವಿ ಆಗುವಂತ ಈ ಮೂಲಕ ಹಾರೈಸ್ತೀನಿ. ಬ್ಯಾಂಕ್ಗೆ ಉತ್ತಮವಾದಂತಹ ಒಂದು ಭವಿಷ್ಯ ಮುಂದೆ ಸಿಗಲಿ, ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ನನ್ನ ಆಸೆ. ಎರಡು 2016ನೇ ಇಸ್ವಿಯಲ್ಲಿ ನೆಲಮಂಗಲ ಬ್ರ್ಯಾಂಚು ಈಗಾಗಲೇ ಆಗಿತ್ತು. ಆ ಒಂದು ಕಟ್ಟಡ ಹಳೆ ಕಟ್ಟಡದಿಂದ ಈ ಒಂದು ನೂತನ ಕಟ್ಟಡಕ್ಕೆ ಶಿಫ್ಟಾಗಿ ಸ್ಥಳಾಂತರ ಆಗಿರೋದು. ಸೊ ಆ ಕಾರಣಕ್ಕೆ ಫರ್ನಿಚರು ಬೇರೆ ಇದನ್ನೆಲ್ಲ ಮಾಮೂಲಿ ಬ್ಯಾಂಕಿನ ವ್ಯವಹಾರಕ್ಕೆ ಯಾವ ರೀತಿ ಅನುಕೂಲ ಆಗಬೇಕೋ ಆ ರೀತಿ ಗ್ರಾಹಕರುಗಳಿಗೆ ಸೌಕರ್ಯ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಈ ನೆಲಮಂಗಲ ಬ್ರ್ಯಾಂಚಿಂದ ಒಂದು 40 ಅಡಿ ದೂರದಲ್ಲೇ ಸ್ವಲ್ಪ ಮುಂದೆ ಬಂದು ಒಂದು ಕ್ರಾಸಲ್ಲಿದೆ. ಸೊ ಏನಂತ ವ್ಯತ್ಯಾಸ ಇಲ್ಲ. ಗ್ರಾಹಕರಿಗೆ ಹತ್ರ ಇರೋವಂಥ ಬ್ರ್ಯಾಂಚು. ಗ್ರಾಹಕರಿಗೇನಿಲ್ಲ, ಇದು ಟೆಕ್ಸ್ಟೈಲ್ ಕೋಆಪರೇಟಿವ್ ಬ್ಯಾಂಕು 1963ನೇ ಇಸ್ವಿಯಲ್ಲಿ ನಮ್ಮ ಕುಲವೃತ್ತಿಗಳನ್ನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಮತ್ತು ನಮ್ಮ ನೇಕಾರರ ಒಂದು ಬೆಳವಣಿಗೆಗೆ ಮತ್ತು ಅವರ ಅಭಿವೃದ್ಧಿಗೋಸ್ಕರ ಈ ಒಂದು ಬ್ಯಾಂಕ್ನ ಸ್ಥಾಪನೆ ಮಾಡಿದರು ನಮ್ಮ ಹಿರಿಯರೆಲ್ಲರೂ. ಅದೇ ಮಾರ್ಗದರ್ಶನದಲ್ಲಿ ನಾವು 10 ಬ್ರ್ಯಾಂಚ್ಗಳನ್ನ ಮಾಡಿಕೊಂಡು ಎಲ್ಲ ನೇಕಾರರ ಜೊತೆಯಲ್ಲಿ ಇವತ್ತಿನ RBIನ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಸಮಾಜಕ್ಕೂ ಸಾಲ ಸೌಲಭ್ಯ ಕೊಡುವಂಥ ಒಂದು ಶಕ್ತಿನ ಬೆಳೆಸ್ಕೊಂಡು ಸೌಕರ್ಯ ನೀಡುವಂಥ ಕಾರ್ಯ ಮಾಡ್ತಾಯಿದ್ದೀವಿ. ಕಾರಣಾಂತರದಿಂದ ಅಲ್ಲಿ ನಮ್ಮ ಅಗ್ರಿಮೆಂಟು ಮುಗಿದಾ ಇತ್ತು. ಸೊ ಬೇರೆ ಜಾಗ ಅದಕ್ಕಿಂತ ಒಂದು ಅತ್ಯಂತ ಸುವ್ಯವಸ್ಥೆ ಅಂತಿರೋ ಜಾಗಕ್ಕೆ ಸ್ಥಳಾಂತರ ಮಾಡ್ಕೊಂಡಿದ್ದೀವಿ ಅಷ್ಟೇ. ಅಲ್ಲ, ನಮ್ಮ ಟೆಕ್ಸ್ಟೈಲ್ ಕೋಆಪರೇಟಿವ್ ಬ್ಯಾಂಕಿನ ಆಡಳಿತ ಮಂಡಳಿ ಇರ್ಬೋದು, ಮತ್ತು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಸದಸ್ಯರುಗಳು ಬಂದಿದ್ದರು, ಮತ್ತು ನಮ್ಮ ಬ್ಯಾಂಕಿನ ಷೇರುದಾರರುಗಳು ಮತ್ತು ಗ್ರಾಹಕರೆಲ್ಲ ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಮುಂದೆ ಈ ನೆಲಮಂಗಲ ಬ್ರ್ಯಾಂಚಲ್ಲಿರೋ ಗ್ರಾಹಕರು ಅತ್ಯಂತ ಪ್ರಯೋಜನ ಪಡ್ಕೊಳ್ಳಿ ಮತ್ತು ಸರಳ ರೀತಿಯಲ್ಲಿ ನಾವು ವ್ಯವಸ್ಥೆಗಳನ್ನ ಕಲ್ಪಿಸೋದಕ್ಕೆ ಸದಾ ಸಿದ್ಧರಿರ್ತೀವಿ. ನಿಮಗೆ ಗೊತ್ತಿದ್ದಂಗೆ ಇಲ್ಲಿ ನೇಕಾರರ ಬಡಾವಣೆ ಇದೆ. ಇಲ್ಲಿ 0% ಮತ್ತು 3% ಲೋನ್ಗಳನ್ನ ಕೊಡ್ತಾಯಿದ್ದೀವಿ. ಸೊ ಅದನ್ನು ಸದುಪಯೋಗ ಪಡಿಸ್ಕೊಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಯಾರೇ ಈ ಒಂದು ಸ್ಥಾನಕ್ಕೆ ಬಂದ್ರೂ ನಮ್ಮ ಬ್ಯಾಂಕು ನಮ್ಮದು ತಮ್ಮದು ಅಂಥೇಳಿ ಹಿಂದೆ ಯಾರ್ಯಾರು ಅಧ್ಯಕ್ಷರಾಗಿದ್ದಾರೋ ಪ್ರತಿಯೊಬ್ಬರೂ ಕೆಲಸ ಮಾಡಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಕಾರ್ಯ ಮಾಡ್ತಾಯಿದ್ದೆ. ಸೊ ನಾನು ಅದೇ ರೀತಿ ಇನ್ನೂ ಹೆಚ್ಚಿನ 1-2 ಕೆಲಸ ಎಕ್ಸ್ಟ್ರಾ ಮಾಡಿರ್ಬೋದೇನೋ. ಆದರೆ ಪ್ರತಿಯೊಬ್ಬರ ಕೆಲಸನೂ ಸಾಧನೆಯಿಂದನೇ ಈ ಬ್ಯಾಂಕು ಇಷ್ಟು ಮುಂದೆ ಬಂದಿರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪಾರ್ವತಿ ಅಂತ, ಮಹಿಳಾ ನಿರ್ದೇಶಕಿಯಾಗಿ ಟೆಕ್ಸ್ಟೈಲ್ ಕೋಆಪರೇಟಿವ್ ಬ್ಯಾಂಕಲ್ಲಿ ನಾನು ಇವಾಗ ಇದ್ದೀನಿ. ಈಗ ಈ ಒಂದು ನೆಲಮಂಗಲದ ಬ್ರಾಂಚು ಬೇರೆ ಕಡೆ ಇತ್ತು, ಆದರೆ ಅದು ಸ್ವಲ್ಪ ಅವರು ರೆಂಟು ಜಾಸ್ತಿ ಹೇಳಿದ್ರಿಂದ ಅದನ್ನು ಶಿಫ್ಟ್ ಮಾಡಬೇಕು, ನಮ್ಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂತ ಈಗ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ. ರಾಜು ಅವರ ಅಧ್ಯಕ್ಷತೆಯಲ್ಲಿ ಭಾಳಷ್ಟು ಕೆಲಸ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ ಭರತ್ ಭೂಷಣ್ ಅವ್ರ ಕೇಸ್, ಅದು ಎಷ್ಟೋ ವರ್ಷದಿಂದ ಇದ್ದಿದ್ದ ಕೇಸು ಅವರು ಎಷ್ಟು ಸುಲಭವಾಗಿ ಒಂದು ಸೊಲ್ಯೂಷನ್ ಕೊಟ್ಟು ಸಾಲ್ವ್ ಮಾಡಿದ್ದಾರೆ. ನಮ್ಗೆ ಅಸಲು ಬಡ್ಡಿ ಸಮೇತ ಬಂದಿದೆ. ಹಾಗೆಯೇ ಬ್ಯಾಂಕು ಕೂಡ ನಡೀತಾ ಇದೆ. ಇದೇ ರೀತಿ ಬ್ಯಾಂಕು ಮುಂದುವರೆದು ಇನ್ನೂ 16 ಬ್ರಾಂಚ್ಗಳನ್ನ ಕಂಡು ಬ್ಯಾಂಕ್ ಯಶಸ್ವಿ ಆಗುವಂತ ಈ ಮೂಲಕ ಹಾರೈಸ್ತೀನಿ. ಈಗ 10 ಇದೆ ಸರ್, 10 ಬ್ರಾಂಚಸ್ ಇದೆ. ಒಂದು ಅದೇ ಅದೇ ದೇವರದಾಸಮಯ್ಯ ರಸ್ತೆ, ಸುಧಾಮ್ ನಗರ, ಗುಟ್ಟಿಗೆರೆ, ಆನೇಕಲ್ಲು, ಮತ್ತು ಉತ್ರಹಳ್ಳಿ, ನೆಲಮಂಗಲ, ಮಾಗಡಿ ರೋಡ್, ಆಡುಗೋಡಿ, ಯಲೆಂಪುರ, ಯಲೆಂಪುರ. ಟೆಕ್ಸ್ಟೈಲ್ ಕೋಆಪರೇಟಿವ್ ಬ್ಯಾಂಕಿನ ನೂತನ ಸ್ಥಳಾಂತರಗೊಳಿಸಿದಂತಹ ಶಾಖೆಯನ್ನು ಇವತ್ತು ಉದ್ಘಾಟನೆ ಮಾಡ್ತಾಯಿದ್ದೀವಿ. ನೆಲಮಂಗಲ ಶಾಖೆ
ಹಲವಾರು ವರ್ಷಗಳಿಂದ ನಮ್ಮ ಇಲ್ಲಿ ನೇಕಾರಿರುವಂತಹ ಸ್ಥಳೀಯ ಕುಲಬಾಂಧವರೆಲ್ಲರಿಗೂ ನಮ್ಮ ಬ್ಯಾಂಕು ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ನೀಡ್ತಾ ಅಭಿವೃದ್ಧಿಯ ಒಂದು ಕಾರ್ಯಗಳಲ್ಲಿ ಮುನ್ನಡೀತಾ ಬಂದಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಅಧ್ಯಕ್ಷರಾದಂತಹ ಶ್ರೀ ರಾಜೂರವರು ಪೂಜಾ ಕಾರ್ಯಕ್ರಮಗಳೆಲ್ಲ ಮುಗಿಸಿ ಮುಂದಿನ ಈ ಒಂದು ಬ್ಯಾಂಕಿನ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನವನ್ನು ನಾವು ನಿರ್ದೇಶಕರೆಲ್ಲ ಸೇರಿ ಸಹಕಾರಿಯಾಗಿ ಮುನ್ನಡೆಸ್ತಾ ಇದ್ದೀವಿ. ಇದಕ್ಕೆ ಇಲ್ಲಿನ ಸ್ಥಳೀಕರು ಇನ್ನೂ ಹೆಚ್ಚಿನ ಈ ಸೇವೆ ಸಹಕಾರಗಳನ್ನು ಬ್ಯಾಂಕಿನ ಏನು ಒಂದು ಸರ್ಕಾರದ ಅನುದಾನಗಳಿದ್ದಾವೆ ಅದನ್ನು ಪಡಿತಾ ಈ ಬ್ಯಾಂಕನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಬೇಕು ಅಂತ ಈ ಸ್ಥಳೀಕರನ್ನು ಕೇಳಿಕೊಂಡು ಬ್ಯಾಂಕಿಗೆ ಉತ್ತಮವಾದಂತಹ ಒಂದು ಭವಿಷ್ಯ ಮುಂದೆ ಸಿಗಲಿ ಅಂತ ಹೇಳಿ ಈ ಬ್ಯಾಂಚ್ ಆ್ಯಕ್ಚುಲಿ ಟೆಕ್ಸ್ಟೈಲ್ ಕೋಆಪರೇಟಿವ್ ಬ್ಯಾಂಕ್ ಅನ್ನೋದು ಒಂದು 10 ಶಾಖೆಯನ್ನು ಹೊಂದಿದ್ದು ಒಂದು ಆಡಳಿತ ಕಚೇರಿ ಹೊಂದಿದೆ. ಅದರಲ್ಲಿ ಈ ಶಾಖೆಯನ್ನು ಸುಮಾರು ಒಂದು 8-10 ವರ್ಷದಿಂದ ಓಪನ್ ಮಾಡಿದ್ದಂಥದ್ದು. ಆ ಒಂದು 10 ವರ್ಷದ ನಂತರ ಒಂದು ಕಾರಣಾಂತರದಿಂದ ಸ್ಥಳಾಂತರಿಸ್ಕೊಳ್ಬೇಕಾಗಿತ್ತು. ಸೊ ಅದರಿಂದ ಈ ಬ್ಯಾಂಕು ಯಾವುದೇ ಅಲ್ಲಿ ಹಳೆ ಬ್ಯಾಂಕ್ನಿಂದ ಇದು ದೂರ ಏನಿಲ್ಲ, ಹತ್ರನೇ ಇರೋದರಿಂದ ನಮ್ಮ ಇಲ್ಲಿರುವಂತಹ ಸ್ಥಳೀಕರಿಗೆ ಉತ್ತಮವಾದಂತಹ ಒಂದು ಸೌಕರ್ಯಗಳನ್ನು ಕೊಡೋದಕ್ಕೆ ಕೂಡ ನಾವು ಸನ್ನದ್ಧರಾಗಿರ್ತೀವಿ. ಮತ್ತು ಈ ಬ್ಯಾಂಕ್ ಇವತ್ತು ಮಾಡಿರೋವಂಥದ್ದು ತುಂಬ ವಿಶಾಲವಾಗಿದೆ ಮತ್ತು ಬ್ಯಾಂಕಿಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನು ಒದಗಿಸೋದಕ್ಕೆ ಸಾಕಷ್ಟು ಸ್ಥಳಾವಕಾಶ ಇದೆ. ಬಂದಿರುವಂತಹ ಗ್ರಾಹಕರಿಗೂ ಕೂತ್ಕೊಳ್ಳೋದಕ್ಕೆ ಅಥವಾ ಅವ್ರಿಗೆ ಬೇಕಾಗಿರುವಂತಹ ಒಂದು ಸ್ಥಳಾವಕಾಶವೂ ಕೂಡ ಹೆಚ್ಚಿನಾಗಿರೋದ್ರಿಂದ ಬ್ಯಾಂಕು ಇನ್ನೂ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂತ ನಾವು ಭಾವಿಸ್ತೀವಿ. ನಮ್ಮಲ್ಲಿ ಇವಾಗ ಸರ್ಕಾರದ ಅನುದಾನಗಳು 3% ಆಗಿರಲಿ ಅಥವಾ ಶೂನ್ಯ ಬಡ್ಡಿ ದರದಲ್ಲಿ ಏನು ನಾವು ಇವತ್ತೊಂದು ದಿವಸ ನೇಕಾರರಿಗೆ ನಾವು ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ, ಅದನ್ನು ನೇಕಾರರು ಈ ಸೌಲಭ್ಯವನ್ನು ಪಡಿಬೇಕು. ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಬ್ಯಾಂಕನ್ನು ಅವಲಂಬಿಸ್ಕೊಬೇಕು. ಯಾಕಂದರೆ ಕರ್ನಾಟಕದಾದ್ಯಂತ ಯಾವುದೇ ಒಂದು ಬ್ಯಾಂಕು ಇವತ್ತೊಂದು ದಿವಸ ನೇಕಾರರಿಗೆ ಇವತ್ತು ಸೌಲಭ್ಯಗಳನ್ನು ಕೊಡ್ತಾ ಇರೋದು ಅಂತಂದರೆ ಅದು ನಮ್ಮ ಟೆಕ್ಸ್ಟೈಲ್ ಕೋಆಪರೇಟಿವ್ ಬ್ಯಾಂಕ್ ಮಾತ್ರನೇ ಅಂತ ಹೇಳೋದಕ್ಕೆ ಘಂಟಾಘೋಷವಾಗಿ ತುಂಬ ನನಗೆ ಹೆಮ್ಮೆ ಇದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಈ ಬ್ಯಾಂಕು ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸ್ತಾ ಇದೆ, ಮುಂದೆನೂ ಕೂಡ ಹೆಚ್ಚಿನದಂಥ ಸೇವೆ ಸಲ್ಲಿಸುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಬ್ಯಾಂಕ್ ಈ ಶಾಖೆ ಓಪನ್ ಆಗಿರೋದು 10 ವರ್ಷದಿಂದ ಹತ್ತ ಕಡೆ ಆಯಿತು. ಇದೊಂದು ಹೊಸದು ನೂತನವಾಗಿ ಇತ್ಲ ಕಡೆ ಇರೋದ್ರಲ್ಲಿ ಶಿಫ್ಟ್ ಮಾಡಿಕೊಂಡು ಇಲ್ಲಿ ಮಾಡ್ತಾಯಿದ್ದಾರೆ. ಈ ಬ್ಯಾಂಕು 1963ರಲ್ಲಿ ಸ್ಟಾರ್ಟ್ ಆಗಿದ್ದು. ಅದರ ಮೊದಲು ದೇವಂಗ ಬ್ಯಾಂಕ್ ಅಂತ ನಮ್ಮ ನೇಕಾರದೇ ಇತ್ತು, ಅದು ಮರ್ಜ್ ಆಯಿತು ವಿಜಯ ಬ್ಯಾಂಕ್ಗೆ. ಅದಾದಮೇಲೆ ಇದನ್ನು ಓಪನ್ ಮಾಡಿದ್ರು. ಇದಾದಮೇಲೆ ಈಗ ಒಂದು 10 ಶಾಖೆ 11 ಶಾಖೆ ಇದೆ. ಅದೆಲ್ಲ ಭಾಳ ಚೆನ್ನಾಗಿ ನಡೀತಾ ಇದೆ. ಎಲ್ಲ ನಮ್ಮ ನೇಕಾರರಿಗೆ ಅನುಕೂಲತೆ ಭಾಳ ಆಗ್ತಾಯಿದೆ. 0% ಆಗಲಿ ಅಥವಾ 3% ಆಗಲಿ ನೇಕಾರರಿಗೆ ಉತ್ತೇಜನ ಕೊಡೋದಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಕೊಡ್ತಾ ಇದ್ದಾರೆ. ಈಗ 10 HP ತನಕ ಫ್ರೀ ಕರೆಂಟ್ ಕೊಡ್ತಾ ಇದ್ದಾರೆ ನೇಕಾರರಿಗೆ. ಇದರ ಮೊದಲು ಒಂದು ಸತಿ ಚೈನಾ ರೇಷ್ಮೆಗೆ 31% ಇದ್ದಿದ್ದು 5% ತನಕ ಪ್ರಣವ್ ಮುಖರ್ಜಿ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ ಅದು ಕಡಿಮೆ ಮಾಡಿದ್ರು. ಈ ಥರ ಹಲವಾರು ರೀತಿಯಲ್ಲಿ ಗೌರ್ಮೆಂಟ್ ಫೆಸಿಲಿಟಿ ಕೊಡ್ತಾಯಿದ್ರು. ಅದನ್ನೆಲ್ಲನೂ ಉಪಯೋಗಿಸ್ಕೊಂಡು ನಮ್ಮ ಈ ಶಾಖೆ ಆಗಲಿ ಅಥವಾ ನಮ್ಮ ಬ್ಯಾಂಕು ಭಾಳ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ನನ್ನ ಆಸೆ. ಬನಶಂಕರ್, ಎಕ್ಸ್ ಪ್ರೆಸಿಡೆಂಟ್ ಪವರ್ಲೂಮ್ ಸೊಸೈಟಿ.